ಯಮೋ ಯಮ ಯಾವಾಗ ಹೋಗ್ತೀಯ ವಾಲೆ ತಕ್ಕಬರಕ್ಕೆ ಇನ್ನ ಸ್ಯಾನೆ ತಿನ್ಬೇಕೆ ಅಯ್ಯ ಹೋಗ್ತೀನಿ ಹೇಳು ಈಗ ಯೋನನ್ನ ನಾನು ವಾಲೆ ತಕ್ಕಂಬರಕ್ಕೆ ಹೋದ್ರೆ ನಿಮ್ಮಯ್ಯ ಏಳ್ಗೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಂತ ಕೇಳ್ತೈತಿ ಯೋನ್ ಹೇಳೋಣ ಇನ್ನೊಂದು 2 ದಿನ ಬಿಟ್ಟು ಹೋಗ್ತೀನಿ ಸುಮ್ಮನೆ ಕಾಜಿ ಯಾಕೆ ನಾಟ್ರಿಗೆ ಟಾಂಚನೆ ಆಡ್ದಂಗೆ ಆಡ್ತಿ ಏನಾಗಿ ನೀನು ಅಯ್ಯ ದೇವ್ರಿ ದುಡ್ಡಿಗೆ ನಮ್ಮ ಕೈ ಸೇರೈತಿ ಯಾವಾಗನ ಹೋಗಿ ತೊಂದ್ರೆ ಆಗ್ತೈತಿ ಅದು ನೀನು ಯಾವಾಗ ಹೋಗ್ತೀಯ ಅಂತ ಯಾವಾಗಲೂ ಕೇಳಿದ್ದೆ ಅಯ್ಯಯ್ಯಪ್ಪ ಈಗಳೇ ನಿನ್ಗೆ ಹೇಳೋದಕ್ಕಿಂತ ತೆಪ್ಪಗಿರೋದು ವಾಸಿ ನಿನ್ಗೆ ಯೋನನ್ನ ಹೇಳ್ಬಿಟ್ರೆ ಮುಗ್ದೋತು ತಲೆ ತಿಂದು ಮಿದ್ಲಿಕ್ಕೆ ಕೈ ಹಾಕ್ತಿ ಹಂಗೆ ತೋರಕ್ ಹೋಗ್ತೀಯನಂತ ಕೇಳಿ ನಮ್ಮ ನೀನ್ ಯಾಕಮ್ಮ ಈ ಪಾರ್ಟಿ ಶಿಟ್ ಮಾಡ್ಕಿ ಅಂತೀಯ ಬಿಡು ಅಯ್ಯೋ ದೇವ್ರ ಹೋಗ್ತಿದ್ರೆ ನೀನ್ ಯಾಕೆ ಆ ಪಾರ್ಟಿ ಶಿಟ್ ಮಾಡ್ಕಿ ಅಂತೀಯ ಇವಳು ಮಾಡೋದು ಮಾತ್ರ ಕಾಣಕ್ಕಿಲ್ಲ ನನ್ನ ಮಾತ್ರ ಸಿಟ್ಕೆ ಅಂತೀಯ ಉರ್ಕಂತೀಯ ಅಂತ ಹೇಳ್ತಾಳೆ ಒಳ್ಳೆ ಸಣ್ಣ ಹುಡುಗರು ಕೇಳ್ದಂಗೆ ಯಮ್ಮ ಯಾವಾಗ ಹೋಗ್ತೀಯ ಅಂತ ಹೇಳ್ತೀಯ ನಿಮ್ಮ ಮೊಯ್ಗೆ ನನಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಡುತ್ತೆ ಸುಮ್ಮನಿರನ್ನ ತೆಪ್ಪಗೆ ಒಂದು 2 ದಿನ ಅಮ್ಮಂಗಿಲ್ಲ ಒಳ್ಳೆ ಸಣ್ಣ ಹುಡುಗರು ಆಡ್ದಂಗೆ ಆಡ್ತಾಳೆ ಸುಮ್ಮ ಕುಕ್ಕ ಅದು ನೋಡೋ ನಿಮ್ಮ ಈ ಗೊತ್ತಾಯ್ತು ಮಾತಾಡಬೇಡ ದುಡ್ಡಿನ ವಿಷಯನ ಆಮೇಲೆ ಸಂಟಾಯ ಮುಂತಾಗಿ ಇಸ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಾದ್ರೆ ನನ್ನ ಸೌರ್ಯ ಏರಿಕಿ ತಿರ್ಗಾ ದುಡ್ಡ ಸಂಟಾಯಿ ಕೈಗೆ ಕೊಡಿಸ್ತೈತಿ ನಿಮ್ಮ ಅಯ್ಯ ನೀನು ಮಾತಾಡ್ದಂಗೆ ಸುಮ್ಮನೆ ತೆಪ್ಪ ಕುಕ್ಕ ನಿಮ್ಮ ಮೊಯ್ಯಿ ಗೊತ್ತಾಯ್ತಿ ಅಯ್ಯ ಎಲ್ಲಿ ಒಳಮ್ಮ ನಾನು ದುಡ್ಡಿನ ವಿಷಯನೇ ಮಾತಾಡಲ್ಲ ಐನೇದ್ರಿಗೆ ಅಯ್ಯೋ ನೀನು ಯಾಕೆ ಆ ಪಾರ್ಟಿ ಶಿಟ್ ಮಾಡ್ಕಿ ಅಂತೀಯ ಸುಬ್ಬಿ ನಿನಗೆ ನಾನು 7 ಸರಿ ಹೇಳಿರು ಒಂದು ಬದುಕು ಅಚ್ಚುಕಟ್ಟಾಗಿ ಮಾಡು ಅಂತ ಏಳಿ ಸಾಕಾಗೋಗ್ತೈತಿ ಅಲ್ಲ ನಾನು ನಿನಗೆ ಹೇಳ್ದೆ ನೀನು ಮಾಡಿದ್ಯಾ ಅಚ್ಚುಕಟ್ಟಾಗಿ ಬದುಕು ಮಾಡೋಕ್ಕೆ ಗೊತ್ತಾಗಲ್ವೇ ನಿನಗೆ ಅಯ್ಯೋ ಭಗವಂತ ಅಲ್ಲ ನಾನು ಸಣ್ಣ ಆಯ್ತಾ ದುಡ್ಡು ಗಿಟ್ಟು ಇಸ್ಕೊಂಡಿರೋದೇನ ಈಗ ಗೊತ್ತಾತೆ ಗತಿ ಭಗವಂತ ಮೊದಲೇ ಸಂಟಾಯಿ ಎಂದು ಜೀವ ಬಿಡ್ತಾನೆ ಇವಯ್ಯ ಅಂತದ್ರಾಗೆ ಅವಳು ನಾನು ದುಡ್ಡು ಕಿತ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಾದ್ರೆ ನನ್ನ ಸುಮ್ಮನೆ ಬಿಟ್ಟಾನೆ ನನಗೆ ಗೊತ್ತಾದರೆ ತುಂಡಾಗಿ ಕತ್ರಿಸಿ ಉಪ್ಪು ಖಾರ ಹಾಕ್ಬಿಡ್ತಾನೆ ಇವನಪ್ಪ ಮಾಡಿದೆ ಇವಾಗ ಮೊದಲು ಏನು ಎತ್ತ ಅಂತ ಕೇಳ್ಕೆಮನ ಆಮೇಲೆ ಏನನ ಅದೇ ಇಸಿ ಆದರೆ ಅವಳು ಅಚ್ಚುಕಟ್ಟಾಗಿ ಮಡಿಕೊಂಡಿಲ್ಲ ಮಲ್ಟಿ ಸಲಕ್ಕೆಲ್ಲ ನೆನಕ್ಕೆ ಅವಳಲ್ಲ ಅದಕ್ಕೆ ಇಸ್ಕೊಂಡೆ ಅಂತ ಇವನನ್ನ ಒಂದು ಹೇಳೋಣ ಮೊದಲು ಇವನು ಎತ್ತ ಅಂತ ಕೇಳ್ಕೆಮನ ಇದು ಯಾಕಪ್ಪ ನಾನು ಏನು ಮಾಡಿದೆ ಅಲ್ಲೋಡು ನಾನು ಬಂದು ಬೋಯ್ಯದ ನನ್ನ ಬೋಯ್ಯ ಅಂತ ಏನು ಮಾಡಿದೀನಿ ಅಂತ ಹೇಳ್ದಂಗೆ ನೀನು ಹಂಗೆ ಮಾಡಿದೀಯ ಹಿಂಗೆ ಮಾಡಿದೀಯ ಅಂದ್ರೆ ನನಗೇನು ಗೊತ್ತಾಗಬೇಕಪ್ಪ ಅದು ಏನು ಅಂತ ಹೇಳು ಗೊತ್ತಾಗ್ತೈತಿ ನಾನು ಏನು ತಪ್ಪು ಮಾಡಿದೆ ಅಂತ ಅವಾಗ ಗೊತ್ತಾಗ್ತೈತಪ್ಪ ನೀನು ಸುಮ್ಮನೆ ಏನು ಮಾಡಿದೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದರೆ ಅಲ್ಲ ಕಣೆ ಸುಬ್ಬಿ ನಾನು ನಿನಗೆ ಹೇಳ್ದೆ ತಾನೆ ಆ ಹುಡುಗಿಗೆ ಒಂಥರ ಕಟ್ಟಾಗ ತೆಗ್ದಿಕ್ಕಿರೋ ಅನ್ನನ ಎಲ್ಲನ ದೂರ ಕಿಕ್ಪ ಮನುಷ್ಯರು ಮನೆಯವರು ಓಡಾಡ್ದಿಲ್ಲುತ್ತಕ್ಕೆ ಮನೆ ಮಟ್ಟ ಇಲ್ಲುತ್ತಕ್ಕೆ ಇಕ್ಕಬಾ ಅಂತ ಹೇಳಿರಿ ತಗೊಂಡೋಗಿ ಆ ತಿಪ್ಪಜ್ಜಿರ್ ಮಂತಾಗಿ ಇಕ್ಕಿದಿ ಅಂತಲ್ಲ ಆ ಅಜ್ಜಿ ನನಗೆ ಸಿಕ್ಕಿತ್ತು ಆ ಅಜ್ಜಿ ಹೆಂಗೆ ಬೈದು ಓದ್ತೆ ಅಲ್ಲ ಕಣ ದಾಸಪ್ಪ ನೀನು ಹೆಂಡ್ತಿಗೆ ಬುದ್ಧಿ ಬೇಡವೆ ಅಲ್ಲ ತಕೊಂಬಂದು ಇಲ್ಲಿಗೆ ಇಕ್ಕದು ನಮ್ಮ ಮನೆಗೂ ಮಕ್ಕಳು ಮರಿ ಇದ್ದಾರೆ ಇನ್ನೊಂದು ಹೆಜ್ಜೆ ಹೋಗಿ ಊರಿಂದ ಆಚೆ ಕಲ್ವಿ ಇಕ್ ಬರೋದು ನಿನ್ನ ಹೆಂಡ್ತಿ ನಿನ್ನ ಹೆಂಡ್ತಿಗೆ ಏನು ಕಳ್ಸೋಕೆ ಆಗ್ತಿರ್ಲಿಲ್ಲ ನೀನು ಕೊಯ್ಲೆ ಹಂಗೆ ಹಿಂಗೆ ಅಂತ ಒಜ್ಜಿ ನನ್ನ ಬಾಯಿಗೆ ಬಂದಂಗೆ ಬೈತು ನಿನ್ನಿಂದ ನಾನು ಒಜ್ಜಿಗೆ ಬೈಸ್ಕೊಂಬಂದಿದ್ದೀನಿ ಅಲ್ಲ ಗ್ಯಾನ್ ಬೇಡವೆ ನನಗೆ ಹೇಳಿದ್ದೀನಿ ದೂರಕ್ಕೆ ಇಕ್ಬಾರೆ ಅಂತಾನೆ ನೀನು ಹೋಗಾರೆ ಯಾರು ಅಂತೇಳಿ ದರ್ವೇಸಿ ಬುದ್ಧಿ ಮಾಡ್ಕೊಂಡು ಅಲ್ಲೇ ಇಕ್ ಬಂದಿದ್ಯಾ ಅವ್ರ ಮನೆಗೆ ಹುಡುಗರು ಮಕ್ಕಳು ಇದ್ದಾರೆ ಅವ್ರು ಏನು ಅನ್ಕೊಳ್ಳೋಣ ಎಂಬುದು ಗೊತ್ತಾಗಲ್ವೇ ನಿನಗೆ ಯಪ್ಪ ಭಗವಂತ ನಾನು ಇದಕ್ಕೆ ಒಯ್ಯ ಬೈತಾವನೆ ನಾನು ಎಲ್ಲ ಸಣ್ಣ ತಾಯಿತಾಗ ದುಡ್ಡು ಇಸ್ಕೊಂಡಿರೋದು ಗೊತ್ತಾಗೈತೆ ಆ ಸಣ್ಣ ತಾಯಿ ಎಲ್ಲ ಏಳೇನು ಅದಕ್ಕೆ ಈ ಪಾಟಿ ಹಿಂಗೆ ಆಡ್ತಾನೆ ಅನ್ಕೊಂಡು ಯಪ್ಪ ದೇವ್ರಿ ಸಣ್ಣ ತಾಯಿತಾಗ ದುಡ್ಡು ಇಸ್ಕೊಂಡಿರೋದೇ ನನಗೆ ಗೊತ್ತಾದರೆ ನಾನು ಅರ್ಧ ಉಪ್ಪು ಖಾರ ಹಾಕ್ಬಿಡ್ತಾನೆ ಈಗ ಈ ಇಷ್ಟಕ್ಕೆ ಈ ಪಾಟಿ ಅಗ್ರಾಡ್ತೀರ ನೀವು ಇನ್ನು ಸಣ್ಣ ತಾಯಿತಾಗ ದುಡ್ಡು ಇಸ್ಕೊಂಡಿರೋದೇ ನನಗೆ ಗೊತ್ತಾದ್ರೆ ನಾನು ಸುಮ್ಮನೆ ಬಿಟ್ಟನೆ ದೇವ್ರೇ ಭಗವಂತ ಯಾತದೆ ಅದು ನಾನು ಏನೋ ಕೇಳಿದೆ ಕುಸು ಅಂತ ಏನೋ ಮಾತಾಡ್ಕೊಂತಿದ್ಯಾ ಅಲ್ಲ ನಿನಗೆ ಹೇಳ್ದೆ ತಾನೇ ಆ ಅನ್ನ ತೆಗ್ದಿಕ್ಕಿರೋದ ಬಾಯಿವಾಗ ಎಲ್ಲನ ಇಕ್ಬಾರೆ ಜನ ಜಾತ್ರೆ ಓಡಾಡ್ದಿಲ್ಲತಕ್ಕೆ ಅಂತ ಹೇಳಿರಿ ಹೋಗಿ ಆ ತಿಪ್ಪ ಜರ್ಮಂತಕ್ಕೆ ಇಕ್ ಬಂದಿದೆಯಲ್ಲ ನಿನಗೆ ಇನ್ನೆಂತ ಹೆಂಗ್ಸು ಅಂತ ಕಾಣಣ ಅವ್ರ ಮನೆಗೂ ಮಕ್ಕಳು ಮರಿ ಇದ್ದಾರೆ ನೋಡಿದ್ ಏನು ಅನ್ಕೊಂಡರು ಅದನ್ನು ಪಾಟಾಡಿ ಅವಕ್ಕೂ ಸೆನಕ್ಕಿಲ್ದಂಗೆ ಆದರೆ ಏನು ಮಾಡೋದು ಅಂಬೋದು ಏನೋ ಜ್ಞಾನ ಮತಿ ಐತೆ ನಿನಗೆ ಅಯ್ಯೋ ದೇವ್ರೆ ನಿನ್ನ ಕೊಟ್ಕೊಂಡು ನಾನು ಹೆಂಗೆ ಕಾಪ್ರ ಮಾಡಿನೋ ಏನು ಕತೆನೋ ಅಯ್ಯೋ ದೇವ್ರೆ ಹೋಗತ್ತಾಗೆ ನೀನು ನೋಡ್ಬಿಟ್ರೆ ಯೋನನ್ನ ತಾಂಡು ಯೋರಿಕ್ಕನೇನೋ ಒಟ್ಟು ಸಿಟ್ಟು ಬತ್ತೈತಿ ಓ ಅದೇನಪ್ಪ ಅದು ಏನಂತಂದ್ರೆ ಮತ್ತೀಗ ಓದ್ನೆ ಹಾಲೆ ಕತ್ಲಾಗ್ತಾ ಬಂತು ಅಯ್ಯೋ ದೇವ್ರೆ ಊರಿತ ಆಶಿಕ್ ಹೋದ್ರೆ ನಾನು ನಿಧಾನಕ್ಕೆ ಬರೋವತ್ತಿಗೆ ಪೂರ್ತಿ ಕತ್ಲಾಗ್ತೈತೆ ಕತ್ಲಾಗ ಬರೋಕ್ಕಾಗಲ್ಲ ಇನ್ನೇನತ್ತಾಗೆ ಅಂತೇಳಿ ಅಲ್ಲೇ ಆ ತಿಪ್ಪಜ್ಜಿರ ಮನೆ ಇತ್ಲಾಗೆ ಒಂದು ಯಾಕೋದು ಗಿಡಿತ್ತು ಅಲ್ಲಿಗೆ ಇಕ್ ಬಂದೆ ನನಗೆ ಹೆಂಗೆ ಗೊತ್ತಪ್ಪ ಹಿಂಗಾಗ್ತೈತಿ ಅಂತಾನೆ ನಾನು ಏನೂ ಆಗಕ್ಕಿಲ್ಲ ಅಂತೇಳಿ ಇಕ್ ಬಂದೆ ಅದು ಹಿಂಗಾಗ್ತೈತಿ ಎಂಬುದು ನನಗೆ ಗೊತ್ತಿಲ್ಲ ಆ ತಿಪ್ಪಜ್ಜಿ ಯಾಕಂಗೆ ಆಡ್ತಾಯ್ಯೋ ಅಂಕತೇನೆ ಆ ವಜ್ಜಿರ್ವಾರ ಏನು ಹಂಗೆ ಅಲ್ಲಿ ಇಕ್ಬತ್ತಿದಂಗೆ ಏನು ಅವ್ರ ಮನೆಗೇನು ಯಾರ್ಗನ ಚೆನ್ನಾಗಿಲ್ದಂಗೆ ಆತೆ ಅಯ್ಯೋ ದೇವ್ರೆ ಆ ವಜ್ಜಿರ್ವಾರ ಕಣಪ್ಪ ಬಾತಾಗಿ ಈಗಳೆ ಸುಬ್ಬಿ ಇದಕ್ಕೆ ಕಣೆ ನಿನ್ನ ನಾನು ಯಾವಾಗಲೂ ಉಗ್ಗಿಯೋದು ನಮ್ಮ ಮನೆ ಮುಂದೆ ಯಾರನ್ನ ಹಂಗೆ ಮಾಡಿ ತಕೊಂಬಂದು ಇಕ್ಕಿದ್ರೆ ನೀನು ಸುಮ್ಕಿರ್ತಿದ್ದೆ ಉರ್ಸಿ ಮೇಲೆ ಕಾಣಂಗೆ ಬಾಯಿ ಮಾಡ್ತಿದ್ದೆ ಈಗ ನೀನು ಮಾಡಿರೋದಕ್ಕೆ ಅವಜ್ಜಿರ್ವಾರ ಸುಮ್ಮನಿರ್ಲಾರ್ದನ ಏನು ಅವ್ರ ಮನೆಗೆ ಯಾರಿಗನ ಚೆನ್ನಾಗಿಲ್ದಂಗೆ ಆಗೈತೆ ಅಂತ ಅಂತೀಯ ಅದೇ ಯಾರನ್ನ ಬ್ಯಾರ ನಮ್ಮಂತಾಗ ಹಂಗೆ ಮಾಡಿದ್ರೆ ನೀವು ಸುಮ್ಮನಿರ್ತಿದ್ದೆ ನೀವು ಹೇಳಿ ನೋಡೋಣ ಬಿಡು ಅಯ್ಯ ಅಮ್ಮಯ್ಯಗೆ ಗೊತ್ತಿಲ್ದಂಗೆ ಹಂಗೆ ಮಾಡೈತಿ ಬಿಡತ್ತಾಗೆ ಬೈಬೇಡವ ಅಮ್ಮಯ್ಯಗೆ ನಾಗಮ್ಮ ಸುಮ್ಮ ಕುಕ್ಕಂತಿ ಈಗ ನಿನಗೆ ಎರಡು ಬಿಡ್ಲ ಯಾಕೆ ಈಗ ನೀನು ಬೋಲು ಮಾತು ಕೊಲ್ತಿದ್ಯಾ ಅಪ್ಪ ಏನಾದ್ರಿ ಮಾತಾಡೋಕೆ ನಿಂತಿದ್ಯಾ ತೊಗ್ದು ಬಿಟ್ಟ ಅಂದ್ರೆ ಹೊಲ್ಲೆಲ್ಲ ಶೆಲ್ಲಾಡ್ಬಿಡ್ಬೇಕು
ನೋಡು ಇನ್ನೊಂದಿನ ಯಾವ ಬದುಕು ಭಾಳ ಮಾಡಿರು ಅಚ್ಚುಕಟ್ಟ ಮಾಡೋದು ಕಲಿ ಹಾಂ ಈಟೆ ಬದುಕು ಮಾಡಲಿ ಅಚ್ಚುಕಟ್ಟು ವಾಣದಾಗೆ ಬದುಕು ಮಾಡಬೇಕು. ಹೆಂಗಸ್ರಿಗೆ ನಾವು ಹೇಳ್ಕೊಡ್ಬಾರ್ದು ಹೆಂಗಸ್ರೆ ನಮಗೆ ಹೇಳ್ಕೊಡಂಗಿರ್ಬೇಕು. ಹಾಂ ನಿನಗೀಗ ನೋಡಿ ಸುಬ್ಬಿ ಅಂತ ಯಾರ ಸೊರಿಯಾಗೆ ಇಕ್ಕೋರು ನಿನಗೆ ಹೆಸ್ರ ಹುಟ್ಟು ಸುಬ್ಬಿ ಅಲ್ಲ ನೀನು ಹುಟ್ಟು ಗಬ್ಬಿ. ಬಿಡಪ್ಪ ಇವನ ಗೊತ್ತಿಲ್ಲದ ಮಾಡಿದ್ದೀನಿ, ನೀನು ಯಾಕೆ ಪಾರ್ಟಿಸಿಪೇಟ್ ಮಾಡ್ಕೊಂತ ಇನ್ನೊಂದು ನಾನು ಮಾಡಲ್ಲ ಬಿಡು. ಸಿಟ್ಟು ಮಾಡ್ಕೊಂಬದಲ್ಲ ಅವರು ಅದು ತಿಪ್ಪಜ್ಜಿ ಮೊಮ್ಮಕ್ಕಳು ಹೆಂಡ್ತಿ ಇದ್ದಾರಲ್ಲ ಆ ಹನುಮಕ್ಕನು ನರ್ಸಕ್ಕನು ಅವರು ಎದ್ರಕೊಂಡಿದ್ರಂತೆ ಯಾರಯ್ಯೋ ನಾ ಮಾಡಿಸಿ ತಂದಿಕ್ಕವ್ರೆ ಅಂತಾನ. ಹಾಂ ಆಗ ಹಂಗೆ ಜನ ಎದ್ರಕೆ ಅಂತಾರೆ. ಏನಾನ ಯಾರಾನ ನೋಡಿದರು ಹಿಂಗೆ ಸುಬ್ಬಜ್ಜಿ ತಂದಿತ್ತು ಅಂದರೆ ಗೊತ್ತಿಲ್ದರು ಇವರೇ ನಮ್ಗೆ ಯೋನ ಮಾಟ ಮಂತ್ರ ಮಾಡಿಸ್ಯವ್ರೆ ಅಂತ ಅನ್ಕೇಮಲ್ವೇ. ನಿನಗೆ ಜ್ಞಾನ ಮತ್ತೆ ಐತೆ. ಇನ್ನೊಂದಿನ ಇಂಥವೆಲ್ಲ ಮಾಡಿಬಿಟ್ರೆ ಏನಿಲ್ಲ ಹಂಗೆ ಕಸ ತುಳ್ದಂಗೆ ತುಳ್ದು ಬಿಡ್ತೀನಿ. ಭಯವಾಗಿರು ಹೆಂಗ್ಸು. ಇಲ್ಲ ಬಿಡಪ್ಪ, ಇನ್ನೊಂದು ನಿಂಗೆಲ್ಲ ಮಾಡೋಕ್ಕಿಲ್ಲ. ನನಗೆ ಹಿಂಗೆ ಆಗುತ್ತೆ ಅನ್ನೋದು ಗೊತ್ತಾಗ್ಲಿಲ್ಲ. ಇನ್ನೊಂದು ನಿಂಗೆ ಮಾಡೋಕ್ಕಿಲ್ಲ ಬಿಡು, ಹೋಗ್ಲಿ. ಹಾಗಳ್ಳ ಕರಿಯ ಹೆಂಗ ಚೆನ್ನಾಕೆ ಬಿಟ್ಟೆವಪ್ಪ ಜರ ಹೆಂಗನ ಭೂತಜ್ಜನ ನಂತರ ಸೋರಿಯಾಗಿ ಹಿಡ್ದೈತಿ. ಹೋಗ್ಲಿ ಬಿಡತ್ತಾಗ ಹೆಂಗ ಚೆನ್ನಾಕಿದ್ಯಲ್ಲ. ಸರಿ ಏನಪ್ಪ ಯೋನ್ ಹೇಳ್ಬೇಕಪ್ಪ ಬಾ ಹತ್ರಕ್ಕೆ ಅದ್ಯೋನ್ ಹೇಳ್ ಬಾ. ಯಪ್ಪ ದೇವ್ರಿ ಹೆಂಗ ಕೊರಿಯ ಜೋರು ಬಂದ ಇವ ಇಲ್ಲ ಅಂದ್ರೆ ಇನ್ನ ಸೋರಿಯಾಗ ಹೋಗ್ತು ಉಪ್ಪಾಕನು. ಹೆಂಗನ ನನ್ನ ಬೊಯ್ತಾ ಇದ್ದೆ ಇವಯ್ಯ ಬೊಯ್ಯದ್ನ ತಪ್ಪಿಸ್ಬಿಟ್ಟ ಹೆಂಗ ಕೊರಿಯ. ಯೋನ್ ಏಳ್ಲ ಕರಿಯ ನಾನು ಯಾಕಪ್ಪ ಬೊಯ್ಯನ ನಿನ್ನ ಅದು ಯೋನ್ ಏಳ್. ಕೋಳಿ ಸಾರ ಹುಮ್ಮಂಗಾಗೈತೆ ಕಣ್ತಾತ. ಆ ಮನೆಗೆ ಕೋಳಿ ಕೊಯ್ದು ಕೋಳಿ ಸಾರು ಮಾಡಿಸ್ತಾತ. ಅಯ್ಯ ಹುಚ್ಚು ಮುಂಡೆದೆ ಇಷ್ಟಕ್ಕೆ ಈ ಪಾರ್ಟಿ ಎಲ್ಲ ಪೀಟಿಕೆ ಹಾಕ್ಬೇಕಿತ್ತೆ. ಹೋಗ್ಲಿ ಬಿಡು, ನಾ ಕೋಳಿ ಕೊಯ್ಕೊಡ್ತೀನಿ. ಆಮೇಲೆ ನಿಮ್ಮ ಅಮ್ಮಗೆ ಹೇಳಿ ಕೋಳಿ ಸಾರು ಮಾಡಿಸ್ಕೊಂಡು ಗುಂಬಿನ ಸುಮ್ಕಿರ್ಲ ಪಾಪ. ಜಾರು ಬಂದು ಬಾಯಿ ಕೆಟ್ಟೈತೇನ ಪಾಪ ಮಗಿಗೆ. ಅಯ್ಯೋ ದೇವ್ರೆ ಮಾಡಿಸ್ಕೊಡ್ತೀನಿ ಸುಮ್ಕಿರಿ, ಅದಕ್ಕೆ ಬೇಡ. ನಾನೆಲ್ಲ ಕೊಯ್ಕೊಡ್ತೀನಿ. ನಿಮ್ಮ ಅಮ್ಮಗೆ ಹೇಳು ಎಲ್ಲನ ಹೊಂಚ್ಕೆ ಮ ಕೋಳಿ ಸಾರಿಗೆ. ನಾವಿಲ್ಲೇ ಇದ್ರೆ ಇನ್ನ ಬಯಸ್ಕೋಬೇಕಾಗುತ್ತೆ ನಾಗಿ. ಬಾ ನಿಮ್ಮ ಅಯ್ಯನು ಕರಿಯ ಮಾತಾಡ್ತಾವ್ರೆ, ನಾನು ನೀನು ಹಿಂಗೆ ಈ ಕಡೆ ರಾಶಿ ಹೋಗ್ಬಿಡನ್. ಬಾ ಬಾ, ಇಲ್ಲ ಅಂತ ನಿಮ್ಮ ಮೊಯ್ ಎತ್ತಿತ್ತು ಬೊಯ್ತೈತೆ ನನ್ನ ಬಾರೇ. ಯಮ್ಮ ನಡಿ ಹಿಂಗೆ ಹಲಾಸಿ ಹಸಿಂದ ಹಸಿ ನಡಿ. ಇನ್ನು ಆಮೇಲೆ ಇಲ್ಲಾಂದ್ರೆ ಅಯ್ಯ ಇತ್ತಿತ್ತು ಬೊಯ್ತೈತೆ. ನೋಡಿ ಹೆಂಗೋ ಕರಿಯಂ ಕೂತು ಮಾತಾಡ್ತಾ ಐತಿ. ಕೊಯ್ಕೊಡ್ತೀನಿ ಹೋಗ್ಲಪ್ಪಪ್ಪ. ಸುಬ್ಬಿ ಹೇಳಿದಿನಲ್ಲ ಇನ್ನೊಂದಿನ ಏನನ ಇಂಥವೆಲ್ಲ ಬದುಕು ಮಾಡಿದೆಯಾ ಅಂದರೆ ಸೋರಿಯಾಗಿ ಏವ್ರಿಗೆ ಕೊಡ್ತೀನಿ. ಅಲ್ಲ ಇವಳ ಅಲ್ಲ ನಾನು ಬೋಯ್ತೀನಿ ಅಂತ ಕೊರಿಯೋ ಬೋತಿದಂಗೆ ಇಲ್ಲಿಂದ ಉಡೋಗ್ಯವಳಲ್ಲ ಇನ್ನು ಅಂತಳು ಅಂತ ಕಾಣ್ತೀಯ. ಇರ್ಲಿ ಈಗ ಹೇಳಿದೀನಿ ತಾನೇ. ಇನ್ನೊಂದಿನ ಇಂಥ ಬದುಕಿ ಏನೋ ಮಾಡಿರೆ ಆವಾಗ ಐತವಳಿಗೆ ಮಾರಿ ಹಬ್ಬ. ಪಾಪ ಈ ಹುಡ್ಗ ಬಾಯಿ ಕೆಟ್ಟೈತೇನೋ. ತಾತ ಬಾಡ್ನೆಸ್ರು ಮಾಡಿಸು ಅಂತ ಐತೆ. ಹೋಗಿ ಒಂದು ಕೋಳಿ ಹುಂಚ ಇಟ್ಕೊಂಡು ಕೊಯ್ದನ ಕೊಡೋಣ. ಸಣ್ಣ ಸಾರನ ಮಾಡಿಕ್ತೈತಿ. ಆ ಹುಡ್ಗನ ನೆಪ್ತಾಗ ನಾವು ಒಂದಿಟ್ಟು ಉಂಬನ. ನಮಗೂ ಯಾಕೆ ಬಾಯಿ ಕೆಟ್ಟಂಗಾಗೈತೆ. ಏನು ಆ ಹುಡ್ಗ ಒಂದೇ ಉಂಬಲ್ಲ, ನಾವು ಉಂಬ್ತೀವಿ. ಹೋಗಿ ಒಂದು ಹುಂಚು ಕೊಯ್ಕೊಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಾ? ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.